ಟೆಂಡರ್ 1.5 ತಿಂಗಳು ಹಿಂದೆನ ಹೇಳಿದ್ರು. ಈ ಟೆಂಡರ್ ಬಂದು ನೋಡ್ಕೊಂಡು ಹೋಗಿ ಒಂದ್ 3-4 ಸರಿ ಬಂದ್ ಜನ ಟೆಂಡರ್ ಹಿಡ್ಕೊಂಡು ಬಂದು ನೋಡ್ಕೊಂಡು ಹೋದ್ರನ ಇಲ್ಲ ಈ ಕಮಿಷನ್ ಸಲುವಾಗಿ ಏನೋ ನಿಂತಿದ್ದು ಅಂತ ಹೇಳಿ ಜನರು ಮಾತಾಡ್ತಾರೆ. ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ, ಅವ್ರ ಹತ್ರ ಮನೆಗೆ ಮಾಡ್ತೀವಿ, ಅಲ್ಲಿ ಹೋಗ್ತೀವಿ, ಕೇಳ್ತೀವಿ ಅವ್ರಿಗೆ ಯಾಕೆ ಸರ್ ಇದು ಟೆಂಡರ್ ಆಗಿದೆ ಅಂತ, ಯಾಕೆ ನಡೀತಾ ಇಲ್ಲ ಇದು, ಯಾವ ಇದಕ್ಕೆ ನಿಲ್ಲಾಗಿದೆ ಅಂತ ಕೇಳ್ತೀವಿ ಅವ್ರನ್ನ. ಮಾಲ್ವಿ ಜಲಾಶಯದ ಏನ್ ಸಮಸ್ಯೆ ಅಂದ್ರ ಇದ್ರ ಮೇಲಿರ್ತಕ್ಕಂಥ ಅಧಿಕಾರಿಗಳ ದೊಡ್ಡ ಸಮಸ್ಯೆ ನಮಗೆ. ಏನು ಅನುದಾನ ಈ ಡ್ಯಾಮಿಗೆ ಬರೋದಿದೆ ಟೆಂಡರ್ನಲ್ಲಿ, ಅದನ್ನ ಆದಷ್ಟು ಅವರು ಅಲ್ಲಿ ಒತ್ತಡ ಮಾಡಿ ನಮ್ಮ ರೈತರ ಪರವಾಗಿ ಆದ್ರೂ ಮಾಡಬೇಕಾಗುತ್ತೆ. 2 ತಿಂಗಳಲ್ಲೇ 2 ತಿಂಗಳು ಹಾಕೊಂತ್ರಿ, ಆದ್ರೂ ಈಗ ಇದು ಇನ್ನೂ ಗೇಟ್ ರಿಪೇರಿ ಇಲ್ಲ ಅಂದ್ರ ಮತ್ತೆ ನಮಗೆ ಮತ್ತೆ ಮುಂದಿನ ವರ್ಷ ಜುಲೈ ತಿಂಗಳಿದು ಇನ್ನು 3-4 ತಿಂಗಳು ದಾಟಿತಪ್ಪ ಅಂದ್ರೆ ಮಳೆಗಾಲ ಸಂಪೂರ್ಣವಾಗಿ ಮುಗಿದ ಹೋಗ್ತದ. ಆಮೇಲೆ ಗೇಟ್ ರಿಪೇರಿ ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ತದ. ಆಮೇಲೆ ಗೇಟ್ ಓಪನ್ ಆಗ್ಲೇ ನೀರೆಲ್ಲ ಹೋದ್ಮೇಲೆ ನಮ್ಗೆ ಅದನ್ನ ರಿಪೇರಿ ಮಾಡಿಸೋದ್ರ ಅವಶ್ಯಕತೆನೇ ಬರೋದಲ್ಲ. ಜುಲೈ ತಿಂಗಳು ಪ್ರಾರಂಭ ಆದ್ರೂ ನಮ್ಮ ಮಾಲ್ವಿ ಗೇಟಿಂದ ಯಾವುದೇ ತರದ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಇನ್ನು ಟೆಂಡರ್ ಪ್ರಕ್ರಿಯೆ ಪೂರ್ಣನ ಆಗಿಲ್ಲ. ಇದು ಆಗಸ್ಟ್ ತಿಂಗಳು ಹೊಸಪೇಟೆ ಡ್ಯಾಮ್ ತುಂಬ ಈ ಕಡೆಗೆ ಏನಾರ ನೀರು ಐತಿದ್ದಪ್ಪ ಅಂದ್ರೆ ಮತ್ತೆ ನಮ್ಮ ನೀರು ಪೋಲ್ ಆಗ್ತೈತಿ. ಇದು ಆದಷ್ಟು ಶೀಘ್ರವಾಗಿ ಆಗಿದ್ದು ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು. ಇನ್ನು ಗಡನ ಶೀಘ್ರವಾಗಿ ಆದ್ನಪ್ಪ ಅಂದ್ರೆ ರೈತರಿಗೆ ಅನುಕೂಲ ಆಕತಿ. ಈಗ ನೀವೇನಾದ್ರೂ ಇಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡಿದ್ರ ಮುಂದೆ ಅದು ಪ್ರಯೋಜನದಂಗ ಆಗೋಕತಿ. ಒಂದ್ ತಿಂಗಳಿಗೆ ಏನ್ ಮಾಡಕ್ ಸಾಧ್ಯ? ಇದು ಮಾಲ್ವಿ ಡ್ಯಾಮಿಂಗ್ ಗೇಟಿಂದು ಬಹಳ ಸಮಸ್ಯೆ ಐತಿ. ಅದು ಈಗಾಗಲೇ ಗೇಟ್ ರಿಪೇರಿ ಮಾಡ್ತೀವಿ ಅಂತಂದು ಹೇಳಿ 1.5-2 ತಿಂಗಳ ಹಿಂದೆನ ಹೇಳಿದ್ರು. ಅಲ್ಲಿಂದ ಇಲ್ಲಿ ತನಕ ಯಾವ ತರದ ಗೇಟ್ ರಿಪೇರಿ ಮಾಡಿಲ್ಲ. ಟೆಂಡರ್ ಪ್ರಕ್ರಿಯೆ ಮುಗಿದಿಲ್ಲ. ಇದು ಅವಾಗ ಆಗ್ಬೇಕಾಗಿತ್ತು. ಯಾರು ಟೆಂಡರ್ ಹಿಡ್ಕನಾರು ಇದನ್ನ ಟೆಂಡರ್ ಹಿಡ್ಕನಕ್ ಯಾರು ಮುಂದೆ ಬಂದಿಲ್ಲ. ಇನ್ನು ಟೆಂಡರ್ ಪ್ರಕ್ರಿಯೆ ಮುಗಿದಿಲ್ಲ. ಇದಕ್ಕೆ ಸಂಪೂರ್ಣ ಕೆಲಸನ ಸ್ಟಾರ್ಟ್ ಮಾಡಿಲ್ಲ. ಅದೇನೋ ವಿಳಂಬ ಆಗಿ ನಿಂತ್ಕತಿ. ಅದು ಯಾಕೆ ನಿಂತತೋ ಏನೋ, ಏನು ಶಾಸಕರ ಇಚ್ಛಾಶಕ್ತಿ ಕೊರತೆನೋ, ಅದೇನೋ ಕಮಿಷನ್ ಸಲುವಾಗಿ ನಿಂತತಿ ಅಂತ ಜನರು ಮಾತಾಡ್ತಾ ಇದಾರ. ಮಾಲ್ವಿ ಗ್ರಾಮ ಸರ್, ಇದು ಏನ್ ಮಾಲ್ವಿ ಜಲಾಶಯದ ಏನ್ ಸಮಸ್ಯೆ? ಮಾಲ್ವಿ ಜಲಾಶಯದ ಏನ್ ಸಮಸ್ಯೆ ಅಂದ್ರ ಇದ್ರ ಮೇಲಿರ್ತಕ್ಕಂಥ ಅಧಿಕಾರಿಗಳ ದೊಡ್ಡ ಸಮಸ್ಯೆ ನಮಗೆ. ಹಿಂದಿನ ಸಲ ನೀರು ತುಂಬಿದ್ರು ಒಂದನಿ ರೈತರಿಗೆ ಉಪಯೋಗ ಆಗಲಿಲ್ಲ. ಎಲ್ಲಾ ನೀರನ್ನು ಫೋಲ್ ಆಗಿ ಹೋಗ್ಬಿಡ್ತು. ಈ ನೀರನ್ನ ನಂಬಿಕೊಂಡು ಸತತ ಒಂದು 15-16 ಹಳ್ಳಿಗಳು ಬದುಕ್ತಾ ಇದಾವು. ನಾನು ಈ ನೀರನ್ನ ನಂಬಿಕೊಂಡು ಜೀವನ ಮಾಡಿದಂತ ನಾನು ಒಬ್ಬ ರೈತ. ಇಲ್ಲಿ ಮೊದಲು ಗೇಟ್ಗಳನ್ನ ಸುರಕ್ಷಿತವಾಗಿ ಮಾಡಬೇಕು, ಅವನ್ನ ಎತ್ತಂಗ ಇಳ್ಸಂಗ ಮಾಡಬೇಕು ಒಂದು. ಆಮೇಲೆ ರೈತರು ಕ್ಯಾನಲ್ಗಳಿಗೆ ಹೋಗ್ತಕ್ಕಂಥ ಅವು ನೀರುಗಳು ಸರಿಯಾದ ರೀತಿ ವರ್ಕ್ ಆಗ್ತಾ ಇಲ್ಲ, ಅವನ್ ಮಾಡಬೇಕು. ಈಗಿರ್ತಕ್ಕಂಥ ಜನಪ್ರತಿನಿಧಿಗಳು ಈ ದ್ವೇಷ ಮರೆತು, ಪಕ್ಷಭೇದ ಮರೆತು ರೈತರ ಮೇಲೆ ಒಂದು ಕಾಳಜಿ ಕೊಟ್ಟು ಅವರು ದಯವಿಟ್ಟು ಈ ಕೆಲಸ ಮಾಡ್ಬೇಕಂತೇಳಿ ನಾನು ಅವರಲ್ಲಿ ಕಳಕಳಿಯ ವಿನಂತಿ. ಸರ್, ಇವಾಗ 4,20,00,000 ಇದಕ್ಕೆ ಟೆಂಡರ್ ಆಗಿದೆ. ಟೆಂಡರ್ ಆಗಿರ್ತಕ್ಕಂಥದಕ್ಕೆ ಗುತ್ತಿಗೆದಾರರು ಯಾರು ಮುಂದೆ ಬರ್ತಾ ಇಲ್ಲ ಅಂತ ಕೇಳ್ಪಡ್ತಾ ಇದೀವಿ. ಏನ್ ಸರ್ ಅದು ರೀಸನ್? ಏನೋ ಅದ್ರ ಮಾಹಿತಿ ನಮಗೆ ಗೊತ್ತಲ್ಲ ಸರ್. ಕೆಲವ್ರು ಜನ ಹೂವಪ್ಪ ಮಾತಾಡೋದು ಏನೋ ಈಗಿನ ಇರ್ತಕ್ಕಂಥ ಹಾಲಿ ಶಾಸಕರು ಅತಿ ಹೆಚ್ಚಿನ ಕಮಿಷನ್ ಕೇಳ್ತಾ ಇದಾರಂತ ಕೇಳ್ಬಿಟ್ಟಿವಿ. ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದೆಲ್ಲ ಕಮಿಷನ್ ಇಂದು ಅದನ್ನೆಲ್ಲ ಬಿಟ್ಟು ರೈತರನ್ನ ಉದ್ಧಾರ ಮಾಡೋ ಅಂತದೊಂದು ಇದನ್ನ ತಗೋಬೇಕು, ಒಂದು ಕಾಳಜಿ ತಗೋಬೇಕು, ಒಂದು ನಿರ್ಧಾರ ತಗೋಬೇಕು. ದಯವಿಟ್ಟು ಈಗಿರೋ ಶಾಸಕರಲ್ಲಿ ನಮ್ದೊಂದು ಕಳಕಳ ಮನವಿ, ಅವರು ಪಕ್ಷ ಭೇದ ಮರಿಬೇಕು. ಎಲ್ಲಾ ರೈತರು ಅವ್ರನ್ನ ಈ ಸಲ ಗೆದ್ದದಾರ. ನಮ್ಮ ಈ ಒಂದು ಭಾಗಕ್ಕ ಅವರೇ ನಮಗೆ ಯಜಮಾನದ್ದಂಗ. ಅವ್ರೆಲ್ಲರನ್ನೂ ಓಟ್ ಹಾಕಿದವರು ನಮ್ಮರೇ, ಓಟ್ ಹಾಕಿಲ್ದವರು ನಮ್ಮರೇ. ಎಲ್ಲರನ್ನು ಇವತ್ತು ಅವರೊಂದು ವೈಯಕ್ತಿಕವಾದ ವಿಚಾರಕ್ಕ ಇರ್ತಕ್ಕಂಥ ರೈತನ ಬಲಿ ಕೊಡಬಾರ್ದಂತ ನನ್ನೊಂದು ಆಶೆ. ನಮ್ಮರ್ಗು ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಇದು ಕೋಟೆಗಟ್ಟೆ ವರ್ಕ್ ಚಾಲು ಹೋಗಲ್ವಾ? ಇದಕ್ಕೆ ಯಾರು ಕೈ ಹಾಕಲ್ವಾ? ಇದಕ್ಕೆ ಇನ್ಯಾರು ಕೇಳೋರಲ್ಲ ಕ್ಷೇತ್ರದಾಗ. ಈ ಭಾಗ ಸುಮ್ಮನೆ ಹೇಳ್ಕೊಂತ ಹೋಗೋದೊಂದು ಡ್ಯಾಮ್ ಆಗ್ಬಿಟ್ಟಿದೆ ನಮ್ದು. ಹಿಂದಿಯವರೆಲ್ಲ ಹೇಳ್ಕೊಂತ ಹೋಗೋದಾಗಿದೆ. ಅವ್ರೇನ ಇಷ್ಟ ತಂದು ನೀರು ಕೇಳಿದ್ರು, ಜನ ಎಲ್ಲ ಹೋಗಿ ನೋಡಿದ್ರು. ಎಲ್ಲಿ ತಂದ್ಯಪ್ಪ ನೀರಂತ ಎಲ್ಲಿ ಯಾವ ಪೈಪ್ನ ಬರ್ತದೆ ಎಲ್ಲರೂ ನೋಡಿದ್ದಾರೆ. ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ನೀರು ಕೂಡ ಎಲ್ಲರೂ ನೋಡಿದ್ದಾರೆ. ಪ್ರಾಮಾಣಿಕವಾಗಿ ನಮ್ಮ ಕ್ಷೇತ್ರಕ್ಕೆ ದುಡ್ದಾರ. ಅದನ್ನ ಈ ಶಾಸಕರು ನಾವೇನು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ವಿರೋಧ ಮಾಡ್ತಾ ಇಲ್ಲ. ಇವ್ರಿಗೇನು ಇನ್ ಮುಂದೆ ಆಗ್ಲಿ ಶಾಸಕರು ಇತರಿಗೆ ಈ ಕಡೆಗೆ ಸ್ವಲ್ಪ ಗಮನ ಹರಿಸಿ ರೈತರ ಬಾಳಲ್ಲಿ ಒಂದು ಮಂದಹಾಸನ್ನು ಮೂಡಿಸಬೇಕಾಗಿ ಅವರಲ್ಲಿ ಮನವಿ. ಅವ್ರಿಗೆ ನಾವೇನು ಇದು ಮಾಡ್ತಾ ಇಲ್ಲ, ವಿರೋಧ ಮಾಡ್ತಾ ಇಲ್ಲ. ಶಾಸಕರು ಯಾರೇ ಬರಲಿ ನಮಗೆ, ನಮ್ಮ ಕ್ಷೇತ್ರಕ್ಕಾಗ್ಲಿ ನಮ್ಮ ಡ್ಯಾಮಿಗಾಗ್ಲಿ ಇಲ್ಲಿ ನೀರಾವರಿ ಯೋಜನೆಗೆ ಹೆಚ್ಚಿನ ಮಟ್ಟದಲ್ಲಿ ಗಮನ ಹರಿಸ್ಬೇಕು ಅವ್ರು. ಇದು ನಾವು ಕೇಳ್ಕೊಳ್ಳೋದು. ಈಗ 2 ಸರಿ ಟೆಂಡರ್ ಮಾಡಿದ್ದಾರೆ. ಈಗ ಇನ್ನ ಟೆಂಡರ್ ಇನ್ನೂ ನಡೀತಾ ಇಲ್ಲ.
ಬಹುಶಃ ಇದೆಲ್ಲ ಮುಗಿದು ಹೋದ್ರು ಕೆಲಸ ನಡೆದಿದ್ರೆ ತಮ್ಮ ಅಭಿಪ್ರಾಯ ಏನು ಹೇಳಕ್ಕೆ ಇಚ್ಛಪಡ್ತೀರಿ? ತಮ್ಮ ಮುಂದಿನ ಹೋರಾಟ ನಾವು ಕೇಳ್ತೀವಿ, ಸತ್ಯಾಗ್ರಹ ಮಾಡ್ತೀವಿ. ತಾಲೂಕಾದ್ಯಂತ ನೀವು ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಇಲ್ಲ, ಸರ್ಕಾರದಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಜಮೀರ್ ಅಹಮದ್ ಸರ್ ಇದ್ದಾರೆ, ಅವ್ರ ಹತ್ರ ಮನೆಗೆ ಬರ್ತೀವಿ, ಅಲ್ಲಿ ಹೋಗ್ತೀವಿ ನಾವು, ಕೇಳ್ತೀವಿ ಅವ್ರನ್ನ. ಯಾಕೆ ಸರ್ ಇದು ಟೆಂಡರ್ ಆಗಿದೆ ಅಂತ, ಯಾಕೆ ನಡೀತಾ ಇಲ್ಲ ಇದು, ಯಾವ ಇದಕ್ಕೆ ನಿಲ್ಲಾಗಿದೆ ಅಂತ ಕೇಳ್ತೀವಿ ಅವ್ರನ್ನ.